ಒಂದಾನೊಂದು ಕಾಲದಲ್ಲಿ ಪರ್ವತ್ಪುರ ಎಂಬ ಊರಲ್ಲಿ ಮನೆಯಿಂದ ಜನರು ಆಚೆನೆ ಬರ್ತಾ ಇರಲಿಲ್ಲ. ಏನ್ ವಿಷಯ ಪಿಂಟು ಮತ್ತೆ ಮೋನು, ಏನ್ ಇವತ್ತು ಇಲ್ಲಿ ತನಕ ಬಂದಿರೋದು? ಮುಖ್ಯಸ್ಥರ ವಿಷಯ ಏನು ಅಂದ್ರೆ, ನಾವು ಊರಿಂದ ಹೊರಗೆ ಹೋಗ್ಬೇಕಾಗಿತ್ತು. ಕೇವಲ ನಿಮ್ಮ ಅಪ್ಪಣೆ ತಗೊಂಡೋಗೋಣ ಅಂತ ಬಂದ್ವಿ. ಇಲ್ಲ ಇಲ್ಲ ಅಷ್ಟಕ್ಕಲ್ಲ ಯಾಕಪ್ಪ, ಆದ್ರೆ ಮರುಭೂಮಿಗೆ ಹೋಗೋದಕ್ಕೆ ಯಾರು ಇಷ್ಟ ಪಡೋದಿಲ್ಲ. ಅದು ಅಲ್ದೆ ನೀವಿಬ್ರು ಅಲ್ಲಿಗೆ ಯಾಕೆ ಹೋಗ್ಬೇಕು? ನಾವ್ ಅಂದ್ಕೊಂಡು ಈ ಪಕ್ಕದ ಊರಿಗೆ ಹೋಗಕ್ಕೆ ಪ್ರತಿಬಂಧ ಹಾಕಿದ್ದಾರೆ ಅಂತ. ನಾವು ಕೇವಲ ನೋಡ್ಬೇಕಾಗಿತ್ತು ಈ ಊರಿಂದ ಹೊರಗಿರೋ ಮರುಭೂಮಿ ಹೇಗಿದೆ ಅಂತ. ಮತ್ತೆ ಕೇವಲ ನಮ್ಮೂರೇ ಯಾಕೆ ಮರುಭೂಮಿ ಆಗಿದೆ? ಹಾ ಮುಖ್ಯಸ್ಥರೇ, ಮತ್ತೆ ಊರಲ್ಲಿ ನೀರಿಗೋಸ್ಕರ ಎಷ್ಟೊಂದು ತೊಂದರೆ ಇದೆ. ಮಳೆ ಅಂತೂ ಆಗ್ತಾನೆ ಇಲ್ಲ. ಕೇವಲ ಆ ದೊಡ್ಡ ಹೊಳೆಯಿಂದ ನಾವಿಲ್ಲಿ ಜೀವನ ನಡೆಸ್ತಾ ಇದೀವಿ. ನೀನ್ ಸರಿಯಾಗಿ ಹೇಳ್ತಿದ್ಯಾ. ಕೇವಲ ಹೊಳೆಯ ಕಾರಣದಿಂದಾಗಿ ಪರ್ವತದ ಮೇಲೆ ನಮ್ಮ ಊರಿರೋದು. ಇಲ್ಲ ಅಂದ್ರೆ ಇಲ್ಲೂ ಕೂಡ ಮರುಭೂಮಿ ಆಗ್ಬಿಡ್ತಿತ್ತು. ಆದ್ರೆ ಸಮಸ್ಯೆ ಕೂಡ ಇನ್ನೂ ಇದೆ ಮುಖ್ಯಸ್ಥರೇ. ನಾವ್ ಈ ಹೊಳೆನ ನಂಬ್ಕೊಂಡಿದ್ರೆ ಕಷ್ಟ ಆಗುತ್ತೆ. ನಾವ್ ಯೋಚಿಸ್ತಾ ಇದ್ವಿ ನಾವ್ ಹೊರಗಡೆ ಹೋಗಿ ನೋಡ್ಬೇಕು ಅಂತ. ಅವಾಗ ನಮ್ಗೆ ಏನಾದ್ರೂ ಗೊತ್ತಾಗ್ಬೋದು, ಮತ್ ನಾವ್ ಊರಿಗೆ ಸಹಾಯ ಕೂಡ ಮಾಡ್ಬೋದು. ನಿನ್ನ ಆಲೋಚನೆ ಸರಿಯಾಗೇ ಇದೆ. ಸರಿ, ನೀವಿಬ್ರು ಹೋಗಿ, ನೀವಿಬ್ರು ಹುಷಾರಾಗಿರಿ. ಮುಖ್ಯಸ್ಥರಿಂದ ಆಶೀರ್ವಾದ ತಗೊಂಡು ಅವರಿಬ್ರು ಅಲ್ಲಿಂದ ಹೊರಟು ಹೋದ್ರು. ಧನ್ಯವಾದ ಮೋನು, ನಾನು ನಿನ್ ಜೊತೆ ಕರ್ಕೊಂಡು ಬಂದಿದ್ಕೆ. ನಾನು ಕೂಡ ಈ ಊರಿಗೋಸ್ಕರ ಏನಾದ್ರೂ ಮಾಡ್ಬೇಕು, ಮತ್ ನೀನ್ ಅದನ್ನ ಮಾಡೋದಕ್ಕೆ ನನಗೊಂದು ಅವಕಾಶ ಕೊಟ್ಟೆ. ಅಯ್ಯೋ, ಇದ್ರಲ್ಲಿ ನಾನೇನು ಮಾಡಿಲ್ಲ. ಕೇವಲ ಏನಾದ್ರೂ ಮಾಡ್ಬೇಕು ಅಂತ ಒಂದ್ ಇಚ್ಛೆ ಇರ್ಬೇಕು. ಆಮೇಲೆ ನಾನು ನಿನಗೆ ಸಹಾಯ ಮಾಡಿಲ್ಲ ಅಂದ್ರೂ ಕೂಡ ಖಂಡಿತವಾಗ್ಲೂ ನೀನ್ ಈ ಯಾತ್ರೆಗೆ ಹೊರಡ್ತಾ ಇದ್ದೆ. ಸರಿ, ನಾವೀಗ ನೀರನ್ನ ಹುಡ್ಕೊಂಡು ಎಂತ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ನಾವು ಜನರನ್ನ ಕರ್ಕೊಂಡು ಹೋಗ್ಬೇಕು ಅಂತದ್ದು. ಆ ಮರುಭೂಮಿಯಿಂದ 3 ಜನ ಹೊರಡ್ತಾರೆ ಮತ್ತೆ ಹೊಸ ಜಾಗನ ಹುಡುಕೋಕೆ ಹೋಗ್ತಾರೆ. ದಿನ ಪೂರ್ತಿ ಹುಡುಕಿದ್ಮೇಲೆ ಆ 3 ಜನರಿಗೆ ಏನು ಸಿಗಲ್ಲ. ಮತ್ತೆ ಹಾಗೆ ರಾತ್ರಿ ಆಗ್ಬಿಡುತ್ತೆ. ಇವತ್ತು ನಮ್ ಕೈಗೆ ಈ ಮರುಭೂಮಿನೇ ಸಿಕ್ತು ಅಂತದ್ ನಮ್ಗೇನು ಸಿಗ್ಲೇ ಇಲ್ಲ ಊರಿಗೆ ಸಹಾಯ ಆಗುವಂತದ್ದು. ನಮ್ಗೆ ಈ ಮರುಭೂಮಿಯಲ್ಲಿ ಏನಾದ್ರೂ ಸಿಗುತ್ತಾ? ಇವತ್ತಿನ ದಿನ ಇನ್ನು ಮುಗ್ದೇ ಇಲ್ಲ, ಆಗ್ಲೇ ನೀವಿಬ್ರು ಶುರು ಹಚ್ಕೊಂಡ್ಬಿಟ್ರಲ್ಲ. ಆದ್ರೆ ಎಲ್ಲಿ ತನಕ ನೋಡ್ತೀವೋ ಅಲ್ಲೆಲ್ಲ ಮಣ್ಣೆ ಇದೆಯಲ್ಲ. ಇವತ್ತಿನ್ನು ಒಂದಿನ ಆಗಿದೆ ಅಷ್ಟೇ. ನಮ್ಗಿನ್ನೂ ಸಮಯ ಹಿಡಿಯುತ್ತೆ. ಏನಾದ್ರೂ ಒಂದು ಖಂಡಿತ ಸಿಕ್ಕೇ ಸಿಗುತ್ತೆ. ಅಲ್ಲ, ಇಷ್ಟು ಬೇಗ ಏನಾದ್ರೂ ಉಪಾಯ ಸಿಕ್ಕಿದ್ರೆ ಊರಿಗೆ ಈ ಸಂಕಷ್ಟ ಬರ್ತಾನೆ ಇರ್ಲಿಲ್ವಲ್ಲ. ಸರಿಯಾಗಿ ಹೇಳ್ತಿದ್ಯಾ. ಅದೆಲ್ಲ ಬಿಡಿ, ಮರುಭೂಮಿಯಲ್ಲಿ ರಾತ್ರಿ ಹೊತ್ತು ತುಂಬಾನೇ ಚಳಿ ಆಗುತ್ತೆ. ನಮ್ಗೆ ಅನ್ಸೋದೇ ಇಲ್ಲ ಇದು ನಾವು ಮಧ್ಯಾಹ್ನ ಕಳೆದಿರುವಂತ ಮರುಭೂಮಿನ ಅಂತ. ಸರಿಯಾಗಿ ಹೇಳ್ತಿದ್ಯಾ. ನಿನ್ನ ಮಾತು ಕೇಳಿ ನನಗೆ ಒಂದು ಹೊಸ ಉತ್ಸಾಹ ಬಂತು ಮೋನು. ಈಗ ಬನ್ನಿ ಮಲ್ಕೊಳ್ಳೋಣ, ಮತ್ ನಾಳೆ ನಮ್ಮ ಹುಡುಕಾಟ ಶುರು ಮಾಡ್ಕೊಳ್ಳೋಣ. ಆ 3 ಜನ ಟೆಂಟ್ ಒಳಗಡೆ ಹೋಗ್ತಾರೆ. ಮಾರನೇ ದಿನ ಬೆಳಿಗ್ಗೆ ಆಗುತ್ತೆ ಮತ್ತೆ ತುಂಬಾ ಬಿಸಿಲಿನಲ್ಲಿ ಮತ್ತೆ ಜಾಗನ ಹುಡುಕೋಕೆ ಹೋಗ್ತಾರೆ. ಅರೆ ಗೋಲು, ನೀರ್ ಇಟ್ಕೊಂಡಿದೆ ತಾನೆ? ನೀರೇನೋ ಇದೆ, ಆದ್ರೆ ನೀನ್ ಈಗಷ್ಟೇ ತಾನೆ ನೀರ್ ಕುಡಿದಿದ್ದು. ಈಗ ಸ್ವಲ್ಪ ಹೊತ್ತು ಹೋಗ್ಲಿ ಬಿಡು. ಪಿಂಟು, ಸ್ವಲ್ಪ ತಡ್ಕೋ. ಅಯ್ಯೋ, ಎಂತ ಬಿಸಿಲು ಎಷ್ಟಿದೆ ಅಂದ್ರೆ ಬೆವರು ಕೂಡ ಒಣಗೋಗ್ತಾ ಇದೆ. 3 ಜನ ಬಿಸಿಲಲ್ಲಿ ಹೋಗ್ತಾ ಇದ್ರು ಮತ್ತೆ ಪಿಂಟುಗೆ ತುಂಬಾನೇ ಸುಸ್ತಾಗಿತ್ತು. ಮತ್ತೆ ಅಚಾನಕ್ ಆಗಿ ತುಂಬಾನೇ ಸಂತೋಷವಾಗಿ ಕಾಣಿಸ್ತಾನೆ. ಅವನ್ಗೆ ದೂರದಿಂದ ಒಂದ್ ಮರ ಮತ್ತೆ ಒಂದು ನೀರಿನ ಕೊಳ ಕಾಣಿಸುತ್ತೆ. ಅರೆ ಮೋನು, ಅಲ್ಲಿ ನೋಡು ಕೊಳ. ಎಲ್ಲಿದೆ ಕೊಳ? ಅಲ್ಲಿ ದೂರದಲ್ಲಿ ನೋಡಿ, ದೂರದಿಂದಾನೆ ಕಾಣಿಸ್ತಾ ಇದೆಯಲ್ಲ. ಹಾಗೆ ಅಲ್ಲಿ ತೆಂಗಿನ ಮರ ಕೂಡ ಇದೆ. ಬನ್ನಿ. ಗೋಲು ಮತ್ತೆ ಮೋನು ಅಲ್ಲಿ ನೋಡಿದಾಗ ಅವ್ರಿಗೂ ಕೂಡ ಒಂದ್ ಮರ ಮತ್ತೆ ಒಂದ್ ನೀರಿನ ಕೊಳ ಕಾಣಿಸುತ್ತೆ. ಅವ್ರಿಬ್ರು ಕೂಡ ಪಿಂಟು ಫಾಲೋ ಮಾಡ್ಕೊಂಡು ಆ ನೀರಿನ ಕೊಳದ ಹತ್ರ ಬರ್ತಾರೆ. ಸ್ವಲ್ಪ ನೋಡಿ ಇಲ್ಲಿ ಎಷ್ಟು ನೀರಿದೆ ಅಂತ. ಒಂದ್ ವೇಳೆ ಈ ನೀರು ನಮ್ಮ ಊರ್ನವ್ರಿಗೆಲ್ಲ ಸಿಕ್ಕಿದ್ರೆ ಆಗ ಊರು ಮತ್ತೆ ಮೊದಲಿನ ತರ ಆಗುತ್ತೆ. ಮತ್ತೆ ನಮ್ಮ ಈ ಹುಡುಕಾಟ ಸಫಲ ಆಗುತ್ತೆ. ಗೋಲು, ಬೇಗ ಮಾಡು. ಈ ನೀರನ್ನ ಕುಡಿಯಕ್ಕೆ ಅಂತ ತುಂಬಿಸ್ಕೋ. ಈಗ್ಲೇ ನೀರ್ ತುಂಬಿಸ್ಕೋತೀನಿ. ನಿಂತ್ಕೊಳ್ಳಿ, ಯಾರು ಕೂಡ ಈ ನೀರ್ ಕುಡಿಯೋ ಹಾಗಿಲ್ಲ. ಯಾರು ಮಾತಾಡಿದ್ದು? ನಾನ್ ಮಾತಾಡಿದ್ದು. ಈ ಕೊಳ ಮತ್ತೆ ಈ ಮರದ ಮಾಲೀಕ, ಹೆಸರು ಜಿನ್ ಅಂತ. ಅರೆ, ಈ ಶಬ್ದ ಎಲ್ಲಿಂದ ಬರ್ತಾ ಇರೋದು? ಕೆಳಗಡೆ ನೋಡ್ರಪ್ಪ. 3 ಜನ ಕೆಳಗಡೆ ನೋಡ್ತಾರೆ ಮತ್ತೆ ಇಲ್ಲಿ ನೋಡ್ತಾರೆ ಅಲ್ಲಿ ಒಂದು ಜಿನ್ ಇರುತ್ತೆ. ಅದು ಎತ್ತರದಲ್ಲಿ ಅವ್ರ ಮೊನ್ಕಾಲ್ ಕೆಳಗಡೆನೆ ಇರುತ್ತೆ. ನಾವಂತೂ ಕೇವಲ ನಿಮ್ ಬಗ್ಗೆ ಕತೆಗಳು ಕೇಳಿದ್ವಿ ಅಷ್ಟೇ. ಈಗ ನೋಡಿದ್ರೆ ನೀವು ನಿಜವಾಗ್ಲೂ ಇದ್ದೀರಾ. ನನ್ ಬಗ್ಗೆ ತಮಾಷೆ ಮಾಡ್ಬೇಡಿ. ಎಂತ ಜಾದು ಮಾಡ್ತೀನಿ ಅಂದ್ರೆ ನಿಮ್ಗೆಲ್ರಿಗೂ ಬುದ್ಧಿ ಕಲ್ಸ್ಬಿಡ್ತೀನಿ ಅಷ್ಟೇ. ಅಯ್ಯೋ, ಕ್ಷಮಿಸ್ಬಿಡಿ ಜಿನ್ ಅವ್ರೆ, ತಪ್ಪೆಲ್ಲ ನಮ್ದೆ. ನಾವು ನಮ್ಮ ಊರಿನ ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇದ್ವಿ. ಊರಲ್ಲಿರೋ ಹೊಳೆಯ ನೀರು ಕಡಿಮೆ ಆಗ್ತಾ ಬಂತು ಮತ್ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಕೃಪೆ ತೋರಿಸಿ
ಮತ್ತೆ ನಮ್ಗೆ ಈ ನೀರನ್ನ ಬಳಸೋಕೆ ಅವಕಾಶ ಕೊಡಿ. ಮನ್ಸಿಂದ ಒಳ್ಳೆಯವನು ಅನ್ಸುತ್ತೆ, ಆದ್ರೆ ನಾನ್ ನಿಮ್ಗೆ ಈ ನೀರನ್ನ ಕೊಡೋದಿಲ್ಲ. ನಿಮ್ಗೆ ನಾನ್ ಸಹಾಯ ಬೇಕು ಅಂದ್ರೆ ಬದ್ಲಿಗೆ ನೀವು ನನಗೆ ಏನಾದ್ರೂ ಕೊಡ್ಬೇಕಾಗತ್ತೆ. ಆದ್ರೆ ನಮ್ಮ ಹತ್ರ ಅಂತದ್ದೇನಾದ್ರೂ ಇದೆಯಾ ನಿಮ್ಗೆ ಕೊಡೋ ಅಂತದ್ದು? ನಿಮ್ ತರನೇ ಎಷ್ಟೋ ವರ್ಷದಿಂದ ಒಬ್ಬ ವ್ಯಕ್ತಿ ಬಂದಿದ್ದ ಗೊತ್ತಾ. ಮತ್ತೆ ಅವನು ಕೂಡ ನಿಮ್ಮ ಹಾಗೆ ನನ್ನ ಮುಂದೆ ತನ್ನ ಇಚ್ಛೆ ಇಟ್ಟ ಅವ್ರ ಊರ್ನವ್ರಿಗೆ ಈ ಕೊಳದ್ ನೀರ್ ಬೇಕು ಅಂತ. ಹೌದು, ಅದು ನಮ್ಮೂರೇ. ಮತ್ತೆ ಆ ವ್ಯಕ್ತಿ ತನ್ನ ಮಾತನ್ನ ನೆರವೇರಿಸಿಲ್ಲ. ಮತ್ತೆ ಅವನು ವರದ ಬದಲಿಗೆ ಕಷ್ಟ ಪಡ್ತೀನಿ ಅಂತ ನನ್ನ ಹತ್ರ ಮಾತು ಕೊಟ್ಟಿದ್ದ. ಅದ್ನ ಅವನು ನೆರವೇರಿಸಲೇ ಇಲ್ಲ. ಮತ್ತೆ ನೀರ್ ತಗೊಂಡು ನನ್ನ ಮರ್ತೇ ಬಿಟ್ಟ. ಹೌದಾ? ಹಾಗಿದ್ರೆ ನಾವೀಗ ಏನ್ ಮಾಡೋದು ಚಿನ್ನವ್ರೆ? ಬೇರೆ ಏನು ಮಾಡಬೇಡಿ, ಆ ವ್ಯಕ್ತಿಯ ಮಾತನ್ನ ಪೂರ್ತಿ ಮಾಡಿ. ನಿಮ್ಮ ಊರಿನ ಸಮಸ್ಯೆ ತನ್ನಿಂದ ತಾನೇ ಸರಿ ಹೋಗುತ್ತೆ. ಆದ್ರೆ ಅವ್ನು ನಿಮ್ಗೆ ಏನಂತ ಮಾತು ಕೊಟ್ಟಿದ್ದ? ಅದು ಅಲ್ದೆ ನಾನ್ ನಿಮ್ಗೆ ಮೊದ್ಲೇ ಹೇಳ, ಕುಳ್ಳುಗಿರೋರ್ಗೆ ನಮ್ಮ ಊರಲ್ಲಿ ಔಷಧಿ ಸಿಗೋದಿಲ್ಲ. ದುಷ್ಟ ಬಾಲಕ, ನಾನು ಕುಳ್ಳುಗಿದ್ದೀನಿ ಅಂತ ಮತ್ತೆ ತಮಾಷೆ ಮಾಡ್ತಾ ಇದ್ಯಾ? ಕ್ಷಮಿಸ್ಬಿಡಿ ಚಿನ್ನವ್ರೆ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ದೇಹ ಕುಳ್ಳುಗಾಗಿರೋದಲ್ಲ, ಕೆಲ್ಸ ಚೆನ್ನಾಗ್ ಮಾಡ್ಬೇಕು. ನೀನು ಬುದ್ಧಿವಂತ ಅನ್ಸುತ್ತೆ. ಹೋಗಿ ನಿನ್ನ ಪೂರ್ವಿಕರ ಮಾತ್ ನಿಭಾಯಿಸು. ಅದೆಲ್ಲ ಸರಿ, ಆದ್ರೆ ಆ ಮಾತಾದ್ರೂ ಏನು? ಮತ್ತ ಅವನ್ನ ಹೇಗ್ ಪೂರ್ತಿ ಮಾಡೋದು? ಈಗ ಈ ಮರುಭೂಮಿಯನ್ನ ಹಾಳ್ ಮಾಡಕ್ ಹೋಗ್ಬೇಡ. ಮತ್ತೆ ಅದ್ ಯಾವ ಮಾತು ಅಂತ ನಾನು ಕೂಡ ಹೇಳಲ್ಲ, ಸರಿನಾ? ಅದ್ನ ಹೋಗಿ ನೀವೇ ಕಂಡಿಡಿಬೇಕು. ಏನು? ಈಗ ಹೋಗಿ ಎಲ್ಲ ಚೂಮಂತ್ರ ಆಗ್ಬಿಡಿ. ಜಿನ್ ಹೀಗೆ ಹೇಳ್ತಾ ಇದ್ದಂಗೆ ಆ 3 ಜನ ಅಲ್ಲಿಂದ ಮಾಯವಾಗ್ಬಿಡ್ತಾರೆ. 3 ಜನ ತಮ್ಮ ಹಳ್ಳಿಯಲ್ಲಿ ಬಂದು ತಲುಪ್ತಾರೆ. ಒಬ್ರಿಗೊಬ್ರು ನೋಡ್ತಾ ಆಶ್ಚರ್ಯದಿಂದ ನಿಂತ್ಕೋತಾರೆ. ಅರೆ, ಇದಂತೂ ವಿಚಿತ್ರವಾಗಿದೆಯಲ್ಲ. ಕಣ್ಣು ಮುಚ್ಚಿದಾಗೆ ವಾಪಸ್ ನಮ್ಮ ಊರಿಗೆ ಬಂದ್ಬಿಟ್ವಲ್ಲ. ಆ ಕುಳ್ಳ ಅಂತೂ ನಿಜವಾಗ್ಲೂ ಜಿನ್ನೆ ಇರ್ಬೇಕು. ಅದೆಲ್ಲ ಸರಿ, ಆದ್ರೆ ಈಗ ಸಮಸ್ಯೆ ಏನು ಅಂದ್ರೆ ಆ ಮರುಭೂಮಿಯನ್ನ ಹಸಿರಾಗಿ ಮಾಡೋದಾದ್ರೂ ಹೇಗೆ? ಮತ್ತೆ ಅಷ್ಟಕ್ಕೂ ನಮ್ಗೆ ಆ ಚಿಕ್ಕ ಜಿನ್ನೆ ಹೇಳಿರೋದು ಬಿಟ್ರೆ ಬೇರೆ ಏನು ಗೊತ್ತೇ ಇಲ್ವಲ್ಲ. ಅವನೇ ನಮ್ಗೆ ಸಹಾಯ ಮಾಡ್ತಾನೆ. ಬಹುಶಃ ಎಲ್ಲ ವ್ಯರ್ಥ ಆಯ್ತು ಅನ್ಸುತ್ತೆ. ನಮ್ಮ ಹತ್ರ ಈಗ ಅಷ್ಟೊಂದು ನೀರು ಕೂಡ ಇಲ್ಲ, ಇಡೀ ಊರಿಗೆ ವ್ಯವಸಾಯ ಮಾಡೋಷ್ಟು. ಮೊದ್ಲಿನ ಹಾಗೆ ಮಾಡಕ್ ಆಗಲ್ಲ. 3 ಜನ ನಿರಾಶೆಯಿಂದ ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ. ತುಂಬಾ ದಿನಗಳೇ ಕಳೆದು ಹೋಯ್ತು, ಆದ್ರೆ ಯಾವ ದಾರಿನೂ ಕಂಡುಹಿಡಿಯಕ್ಕಾಗ್ಲಿಲ್ಲ. ಒಂದು ದಿನ 3 ಜನ ಸೇರ್ಕೊಂಡು ಮುಖ್ಯಸ್ಥರ ಮನೆಗೆ ಹೋಗ್ತಾರೆ. ಮತ್ತೆ ಮುಖ್ಯಸ್ಥರಿಗೆ ನಡೆದ ಎಲ್ಲ ಘಟನೆಯನ್ನ ತಿಳಿಸ್ತಾರೆ. 3 ಜನ ಒಳ್ಳೆ ಕೆಲಸ ಮಾಡಿದ್ರಿ. ಈ ವಿಷಯನ ನನಗೆ ಹೇಳ್ಬಿಟ್ಟು ಇದಕ್ಕೆ ದಾರಿ ನನ್ನ ಹತ್ರ ಇದೆ. ಅದ್ಯಾವ ದಾರಿ ಮುಖ್ಯಸ್ಥರೇ? ಅದೇನಂದ್ರೆ ಒಂದು ವಿಶೇಷವಾದ ಬೀಜ ಇದೆ. ಅದನ್ನ ಯಾರು ಕೊಡ್ತಾರೆ ಅಂದ್ರೆ ಊರಿನ ಮುಖ್ಯಸ್ಥರಿಗೆ. ಮುಂಚೆ ಇದ್ದ ಮುಖ್ಯಸ್ಥರು ನನಗೆ ಹೇಳಿದ್ರು, ಈ ಬೀಜಗಳನ್ನ ಹುಷಾರಾಗಿಟ್ಕೋ ಅಂತ. ಈ ಬೀಜಗಳು ಜಾದುವಿಂದು ಅಂತ ಹೇಳಿದ್ರು. ಮತ್ತೆ ಇದನ್ನ ಬಳಸೋದ್ರಿಂದ ಮರುಭೂಮಿ ಒಂದಿನ ಹಸಿರಿಂದ ತುಂಬೋಗುತ್ತೆ ಅಂತ. ಇದ್ ನಿಜನಾ ಮುಖ್ಯಸ್ಥರೇ? ನಿಜವಾಗ್ಲೂ ನಿಜ ಕಣಪ್ಪ ಪಿಂಟು. ಈ ಊರು ಒಂದ್ ಕಾಲದಲ್ಲಿ ತುಂಬಾ ಸುಂದರವಾಗಿದ್ದಾಗ ಆ ಹೊಳೆ ನಮ್ಗೆ ಸಿಕ್ಕಿತ್ತು. ಅದೇ ಸಮಯದಲ್ಲಿ ಈ ಬೀಜಗಳನ್ನ ಬಳಸ್ಕೊಂಡು ಈ ಮರುಭೂಮಿಯನ್ನ ಹಸಿರಾಗಿ ಮಾಡಿದ್ವಿ. ಆದ್ರೆ ಊರಿನ ಜನರು ಅವ್ರನ್ನೆಲ್ಲ ತಡೆದ್ಬಿಟ್ರು. ಕಾರಣ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ. ಮೋನು, ಆ ಜಿನ್ ಹೇಳಿದ್ದೆಲ್ಲ ನಿಜ ಅಂತ ಆಯ್ತಲ್ಲ. ನಡಿ, ನಾವ್ 3 ಜನ ಈ ಬೀಜನ ಮರುಭೂಮಿಯಲ್ಲಿ ಬಿತ್ತಣ. ಇರಿ, ಈ ಬೀಜಗಳನ್ನ ಬಿತ್ತೋದ್ರಿಂದ ಈ ಊರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಪಕ್ಕದೂರವ್ರಿಗೂ ಕೂಡ ನಿಮ್ಗೆ ಸಹಾಯ ಮಾಡಕ್ ಹೇಳ್ತೀನಿ. ಒಂದ್ ವೇಳೆ ನಾವು ದೂರದಲ್ಲಿ ಮರ ಗಿಡ ಎಲ್ಲ ಬೆಳೆಸಿದ್ರೆ ಮುಂದೆ ಇರೋ ಮರುಭೂಮಿ ಕೂಡ ಎಲ್ಲ ಹಸಿರಾಗ್ಬಿಡುತ್ತೆ. ಮುಖ್ಯಸ್ಥರು ಆ 3 ಜನರಿಗೆ ಒಂದು ಚೀಲ ಬೀಜವನ್ನ ಕೊಡ್ತಾನೆ. ಬನ್ನಿ, ಈಗ ಇದನ್ನ ಬಿತ್ತನೆ ಮಾಡೋಣ, ಮತ್ತೆ ಮರುಭೂಮಿನ ಹಸಿರು ಮಾಡೋಣ. ಅವಾಗ ಜಿನ್ನವರು ನಮ್ಗೆ ಸಹಾಯ ಮಾಡ್ತಾರೆ. ಹಳ್ಳಿ ಜನರ ಸಹಾಯದಿಂದ 3 ಜನ ಮರುಭೂಮಿಯಲ್ಲಿ ಆ ಬೀಜಗಳನ್ನ ಬಿತ್ತೋಕೆ ಶುರು ಮಾಡ್ತಾರೆ. ಅವರೆಲ್ಲರೂ ಸೇರ್ಕೊಂಡು ಆ ಎಲ್ಲ ಬೀಜಗಳನ್ನ ಆ ಪ್ರದೇಶದ ದೂರದ ಜಾಗದಲ್ಲಿ ಬಿತ್ತಿದ್ರು. ಆದ್ರೆ ತುಂಬಾ ವಾರಗಳು ಕಳೆದು ಹೋದ್ರು ಅಲ್ಲಿ ಯಾವ ಗಿಡಗಳು ಕೂಡ ಬೆಳೆಯಲಿಲ್ಲ. ಇದನ್ನ ನೋಡಿ 3 ಜನ ಸ್ನೇಹಿತರು, ಮುಖ್ಯಸ್ಥರು ಮತ್ತೆ ಊರಿನ ಜನರು ಆ ಜಿನ್ನಿನ ಹತ್ರ ಹೋದ್ರು. ಆ ಜಿನ್ ಎಲ್ಲಿದ್ನೋ ಅಲ್ಲಿ. ಅರೆ ಮೋಹನ್, ಎಲ್ಲಿದ್ದಾರಪ್ಪ ಜಿನ್ನವರು? ಕಾಣಿಸ್ತಾನೆ ಇಲ್ವಲ್ಲ? ನಾನು ಇಲ್ಲಿದ್ದೀನಿ. ಎಲ್ಲಿ? ಕೆಳಗ್ ನೋಡಿ, ಕೆಳಗೆ. ಅಯ್ಯೋ, ಇವನಂತೂ ನಿಜವಾಗ್ಲೂ ಚಿಕ್ಕ ಜಿನ್ನೆ. ಖಂಡಿತವಾಗ್ಲೂ ಪಿಂಟು ಹೇಗೆ ಹೇಳಿದ್ನೋ ಹಾಗೆ ಇದೆ. ತಮಾಷೆ ಮಾಡ್ತಾ ಇದ್ದೀರಾ? ಏನ್ ಕೆಲ್ಸ ಹೇಳಿ, ಮತ್ತೆ ಆದಷ್ಟು ಬೇಗ ಇಲ್ಲಿಂದ ಹೋಗ್ತಾ ಇರಿ. ಅಯ್ಯೋ, ಬೇಜಾರ್ ಮಾಡ್ಕೊಳ್ಬೇಡಿ ಜಿನ್ನವ್ರೆ. ಏನಂದ್ರೆ ಇವ್ರಿಗೆ ನಿಮ್ ಕೆಲ್ಸಗಳ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ನ ಚಿಕ್ಕದು ಅಂದ್ಬಿಟ್ರು.
ಹಾ, ನೀನು ಅದೇ ಬುದ್ಧಿವಂತ ಹುಡುಗ ಅಲ್ವಾ? ನೀನ್ ಹೇಳು, ಏನ್ ಕೆಲ್ಸ? ಅದು ವಿಷಯ ಏನು ಅಂದ್ರೆ, ನಾವು ಎಲ್ಲ ಬೀಜಗಳನ್ನ ಬಿತ್ತನೆ ಮಾಡಿದೀವಿ. ಅದು ನಮ್ಮ ಪೂರ್ವಿಕರು ಕೊಟ್ಟಿದ್ದು. ಆದ್ರೆ ಇನ್ನು ಏನು ಬೆಳವಣಿಗೆನೇ ಆಗಿಲ್ಲ. ಜಾದುವಿನ ಬೀಜ ಅದು, ನೀರಿಲ್ದೆ ಬೆಳೆಯೋದಿಲ್ಲ. ಸ್ವಲ್ಪ ನೀರಂತೂ ಹಾಕ್ಲೇಬೇಕಲ್ವಾ? ಹಾಗಿದ್ರೆ ನೀವೇ ಏನಾದ್ರೂ ಮಾಡಿ ಜಿನ್ನವ್ರೆ. ನಿಮಗ್ ಬೇಕಾದ್ರೆ ನೀವೇ ಮಾಡ್ಕೊಳ್ಳಿ. ನನ್ನಿಂದ ಇನ್ನು ಎಷ್ಟು ಸಹಾಯ ತಗೋತೀರಾ? ನಿಮ್ ಊರಲ್ಲಿ ನೀರಿದೆಯಲ್ಲ, ಅದು ಕೂಡ ನನ್ನ ದಯೆಯಿಂದನೇ ನಿಮಗ್ ಸಿಕ್ಕಿರೋದು. ಅಲ್ಲ ಅಣ್ಣ, ನಾವ್ ಹಾಗ್ ಮಾಡೋದು ಕಷ್ಟ ಆಗತ್ತೆ. ಆ ನೀರು ಹೋಗ್ಬಿಟ್ರೆ ನಮ್ಮ ಕತೆ ಏನಪ್ಪ? ಓನು, ಊರವ್ರು ಹೇಳ್ತಿರೋದು ಕೂಡ ಸರಿಯಾಗೇ ಇದೆ. ನನಗೆ ಜಿನ್ನವ್ರ ಮಾತುಗಳೆಲ್ಲ ಈಗ ಅರ್ಥ ಆಗ್ತಾ ಇದೆ. ಮತ್ತೆ ಈ ಊರಿಗೆ ಏನಾಯ್ತು ಅದು ಕೂಡ ಗೊತ್ತಾಯ್ತು. ಹೌದಾ? ಅಂತದೇನ್ ಗೊತ್ತಾಯ್ತು ನಿನ್ಗೆ? ನಮ್ಗೂ ಹೇಳು. ನಮ್ಮ ಊರಲ್ಲಿ ಕೊಳ ಇದೆಯಲ್ಲ, ಅದು ನಮ್ಗೆ ಜಿನ್ನವರೇ ಕೊಟ್ಟಿದ್ದು. ಮತ್ತೆ ಯಾವ ವ್ಯಕ್ತಿ ಅವ್ರ ಹತ್ರ ಈ ಕೊಳ ತಗೊಂಡ್ರೋ ಅವರು ಈ ಮರುಭೂಮಿನ ಹಸರಾಗ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಆದ್ರೆ ಯಾವ ರೀತಿ ಈಗ ವಿರೋಧ ಆಗ್ತಾ ಇದೆಯೋ ಅದೇ ರೀತಿ ಅವಾಗ ಕೂಡ ವಿರೋಧ ಆಗಿ ಜನ ಹಾಗಾಗೋದಕ್ಕೆ ಬಿಡ್ಲೇ ಇಲ್ಲ. ಈಗ ನೀವುಗಳೇ ಹೇಳಿ, ಆ ಕೊಳ ಒಣಗೋದ್ರೆ ನೀವುಗಳೇನ್ ಮಾಡ್ತೀರಾ? ಯಾವ ಬಾಯಿಂದ ಜಿನ್ನವ್ರ ಹತ್ರ ಸಹಾಯ ಕೇಳ್ತೀರಾ? ಆದ್ರೆ ಇವ್ರ ಹತ್ರ ಶಕ್ತಿ ಇದೆಯಲ್ಲ, ಇವ್ರು ನಮಗ್ ಸಹಾಯ ಮಾಡ್ಬೋದಲ್ವಾ? ಹಾಗಲ್ಲ ಕಾಕ, ನಮ್ಮ ಕೆಲ್ಸ ನಾವೇ ಮಾಡ್ಕೋಬೇಕು. ಮತ್ತೆ ಜಿನ್ನವ್ರು ನಮ್ಗೆ ಮೊದ್ಲೇ ದಾರಿ ತೋರಿಸಿದ್ದಾರೆ. ಎಂತ ದಾರಿ? ಒಂದ್ ವೇಳೆ ಮರುಭೂಮಿ ಹಸ್ರಾದ್ರೆ ಅವಾಗ ಮಳೆ ಚೆನ್ನಾಗಾಗುತ್ತೆ. ಮತ್ ಅವಾಗ ನಾವು ಕೊಳನೆ ನಂಬ್ಕೊಳ್ಳೋ ಅವಶ್ಯಕತೆ ಏನೂ ಇರಲ್ಲ. ಆದ್ರೆ ಅದಕ್ಕೋಸ್ಕರ ನಮ್ಮ ದುರಾಸೆನ ಬಿಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಮುಂದಿನ ಪೀಳಿಗೆ ಅವರು ಈ ಊರಲ್ಲಿ ಇರೋದಕ್ಕೆ ಆಗೋದೇ ಇಲ್ಲ. ಮತ್ತೆ ಈ ಊರು ಮರುಭೂಮಿ ಆಗ್ಬಿಡುತ್ತೆ. ಕ್ಷಮಿಸ್ಬಿಡು ಮೋನು, ನಾವು ಊರ್ನವರೆಲ್ಲ ಭಯ ಪಟ್ಬಿಟ್ಟಿದ್ವಿ. ಆ ಮೋನು, ನೀನ್ ಇದೆಲ್ಲ ಹೇಳ್ಬಿಟ್ಟು ನಮ್ಮ ಕಣ್ಣು ತೆರೆಸ್ಬಿಟ್ಟೆ. ನಾವು ಕೇವಲ ನಮ್ಮ ಸ್ವಾರ್ಥದ ಬಗ್ಗೆ ಮಾತ್ರ ಯೋಚನೆ ಮಾಡಬಾರ್ದು. ಯಾವಾಗ್ಲೂ ಕಷ್ಟ ಪಡ್ಬೇಕು. ಸುಲಭವಾಗಿ ಯಾವುದೇ ವರ ಸಿಕ್ಕಿದ್ರು ಕೂಡ ನಮ್ಮ ಹೋರಾಟ ನಿಲ್ಲಿಸಬಾರ್ದು. ನಾವೆಲ್ಲ ನಿನ್ ಜೊತೆ ಇದೀವಿ ಮೋನು. ಹಾ, ಈಗ ಮರುಭೂಮಿ ಎಲ್ಲ ಹಸರಾಗ್ಬಿಡುತ್ತೆ. ನಾನ್ ಹೇಳಿದ್ದೆ ಅಲ್ವಾ ಇವನು ಬುದ್ಧಿವಂತ ಅಂತ. ಹೋಗಿ ಈಗ ಎಲ್ರು ಕೆಲ್ಸ ಮಾಡಿ. ಕೇವಲ ಒಂದು ದಿನದಲ್ಲಿ ಈ ಮರುಭೂಮಿ ಹಸರಾಗ್ಬಿಡುತ್ತೆ. ಎಲ್ರೂ ಆ ಜೀನ್ ಹೇಳಿದ್ದ ನೀರನ್ನ ಉಪಯೋಗಿಸಿದ್ರು. ಆ ಜಿನ್ ಆ ಮರುಭೂಮಿಯನ್ನ ಹಚ್ಚ ಹಸಿರಿನ ಪರಿಸರವಾಗಿ ಬದಲಾವಣೆ ಮಾಡ್ತು. ಈಗ ಊರಲ್ಲಿ ಮಳೆ ಬರೋಕೆ ಶುರು ಆಯ್ತು. ಕುಟುಂಬಪುರ ಅನ್ನೋ ಊರಲ್ಲಿ ರಾಮ್ಲಾಲ್ ಹೆಸರಿನ ಒಬ್ಬ ವ್ಯಕ್ತಿ ಇರ್ತಾ ಇದ್ದ. ಆತ ಆ ಊರಿನಲ್ಲಿ ಒಂದ್ ಅಂಗಡಿನ ಇಟ್ಟು ಪಾನಿಪುರಿನ ಮಾರ್ತಾ ಇದ್ದ. ರಾಮ್ಲಾಲ್ನ ಪಾನಿಪುರಿ ಹೇಗಿತ್ತಂದ್ರೆ ದೂರ ದೂರದಿಂದ ಜನರು ಅದನ್ನ ತಿನ್ನಲು ಬರ್ತಾ ಇದ್ರು. ರಾಮ್ಲಾಲ್ನ ಸ್ವಭಾವ ತುಂಬಾ ದಯಾಳುವಾಗಿತ್ತು. ಬಡವರಿಗೆ ಅವನು ಫ್ರೀ ಆಗಿ ಪಾನಿಪುರಿಯನ್ನು ಕೂಡ ಕೊಡ್ತಾ ಇದ್ದ. ಒಂದು ದಿನ ರತ್ನಾಪುರ ಊರಿನ ಮುಖ್ಯ ರಾಮ್ಲಾಲ್ನ ಪಾನಿಪುರಿಯ ಬಗ್ಗೆ ಕೇಳಿ ಅವನಿಬ್ರು ಜೊತೆಗಾರರು ಭೀಮಾ ಮತ್ತು ಕಾಲ್ಯ ಜೊತೆಗೆ ಅಲ್ಲಿಗೆ ಬರ್ತಾನೆ. ನಿನ್ನ ಪಾನಿಪುರಿಯ ಚರ್ಚೆ ದೂರ ದೂರದ ಊರಲ್ಲೂ ತಲುಪಿದೆ ರಾಮಲಾಲ್. ನಾನಿಲ್ಲಿಗೆ ಬರೋದನ್ನ ಯಾರಿಂದನೂ ತಡೆಯಕ್ಕಾಗ್ಲೇ ಇಲ್ಲ. ನನ್ ಜೊತೆ ಇವರಿಬ್ರು ಭೀಮಾ ಮತ್ತೆ ಕಾಲಿಯ ಕೂಡ ಬಂದಿದ್ದಾರೆ. ಈಗ ನಿನ್ನ ಹತ್ರ ಇರೋ ಒಳ್ಳೆ ಪಾನಿಪುರಿನ ನಮಗೆ ತಿನ್ನಿಸು. ರಾಮ್ಲಾಲ್ ಅವರಿಗೆಲ್ಲ ಒಂದೊಂದ್ ಪ್ಲೇಟ್ ಪಾನಿಪುರಿಯನ್ನ ಕೊಡ್ತಾನೆ. ಪಾನಿಪುರಿ ತಿಂದು ಮುಖ್ಯ ಖುಷಿಯಿಂದ ಹೀಗೆ ಹೇಳ್ತಾರೆ, ನಿನ್ನ ಕೈಯಲ್ಲಿ ಮ್ಯಾಜಿಕ್ ಇದೆ ಅನ್ಸುತ್ತೆ. ಪಾನಿಪುರಿ ತಿಂದು ಮಜಾ ಬಂದ್ಬಿಡ್ತು. ಸರಿಯಾಗಿ ಹೇಳಿದ್ರಿ ದಣಿಗಳೇ. ತುಂಬಾ ಊರಲ್ಲಿ ಪಾನಿಪುರಿ ತಿಂದಿದ್ದೀನಿ, ಆದ್ರೆ ಇಷ್ಟೊಂದು ಒಳ್ಳೆ ಸ್ವಾದ ಇರೋ ಪಾನಿಪುರಿನ ನಾನು ಯಾವತ್ತೂ ತಿಂದೇ ಇಲ್ಲ. ರಾಮ್ಲಾಲ್, ನೀ ನಮ್ಮೂರಲ್ಲಿ ಯಾಕೆ ಅಂಗಡಿ ಹಾಕಬಾರ್ದು ಅಂತ. ಕಾಲಿಯ ನಿಜ ಹೇಳ್ತಿದ್ದಾನೆ ರಾಮ್ಲಾಲ್. ನಮ್ಮೂರು ನಿಮ್ಮೂರಿಗಿಂತ ತುಂಬಾ ಸುಂದರವಾಗಿದೆ. ಹಾಗೆ ಅಲ್ಲಿ ಒಳ್ಳೆ ವ್ಯಾಪಾರಿಗಳು ಇದ್ದಾರೆ. ನಿನ್ನ ಪಾನಿಪುರಿ ಅಲ್ಲಿ ಜಾಸ್ತಿ ಖರ್ಚಾಗುತ್ತೆ ಅನ್ಸುತ್ತೆ. ಬೇಕು ಅಂದ್ರೆ ನಾನು ಅಲ್ಲಿ ನಿನಗೆ ಒಂದು ಒಳ್ಳೆ ಅಂಗಡಿಯನ್ನ ರೆಡಿ ಮಾಡ್ಕೊಡ್ತೀನಿ. ಇಲ್ಲ ದಣಿಗಳೇ, ನಾನು ಈ ಊರನ್ನ ಬಿಟ್ಟು ಬೇರೆ ಎಲ್ಲಿಗೂ ಹೋಗೋದೇ ಇಲ್ಲ. ನೀವು ಹೇಳ್ದಾಗೆ ನಮ್ಮೂರಲ್ಲಿ ಹೆಚ್ಚು ಹಣ ಇರುವಂತ ವ್ಯಕ್ತಿಗಳು ಇಲ್ಲೇ ಇರ್ಬೋದು, ಆದ್ರೆ ನನ್ನ ಊರಲ್ಲಿ ನನಗೆ ಶಾಂತಿ ಸಿಗುತ್ತೆ. ನಿಮಗೊಂದು ವಿಷಯ ಗೊತ್ತಿಲ್ಲ ದಣಿಗಳೇ, ಈ ರಾಮ್ಲಾಲ್ಗೆ ನಿಜವಾಗ್ಲೂ ತಲೆನೇ ಇಲ್ಲ ಅನ್ಸುತ್ತೆ. ಇವನೊಬ್ಬ ಮೂರ್ಖ. ಇವನು ಈ ಊರಿನ ಜನಗಳಿಗೆ ಫ್ರೀಯಾಗಿ ಕೆಲವು ಪಾನಿಪುರಿನ ತಿನ್ನಿಸ್ಬಿಡ್ತಾನೆ. ಭೀಮನ ಮಾತುಗಳನ್ನು ಕೇಳಿ ಮುಖ್ಯ ನಗ್ತಾ ಹೀಗೆ ಹೇಳ್ತಾರೆ, ಅದು ಇವನ ಬಟ್ಟೆ ಮತ್ತೆ ಇವನ ಅಂಗಡಿಯನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಈಗಲೂ ಸಮಯ ಇದೆ ರಾಮ್ಲಾಲ್. ಈ ತರ ಅವಕಾಶ ಮತ್ತೆ ಮತ್ತೆ ಸಿಗೋದಿಲ್ಲ. ಜೀವನದಲ್ಲಿ ದುಡ್ಡು ಮಾಡೋದು ತುಂಬಾ ಮುಖ್ಯ ಆಗತ್ತೆ. ಮುಖ್ಯ ರಾಮ್ಲಾಲ್ಗೆ ತುಂಬಾನೇ ಆಸೆಗಳನ್ನ ಹೇಳಕ್ ಶುರು ಮಾಡ್ತಾನೆ. ಆದ್ರೆ ರಾಮ್ಲಾಲ್ ಅವನ್ ಮಾತುಗಳನ್ನ ಕೇಳಕ್ಕೆ ಒಪ್ಕೊಳ್ಳಲ್ಲ. ರಾಮ್ಲಾಲ್, ನಾನ್ ನಿನ್ನ ಪಾನಿಪುರಿಗೆ ಸ್ವಲ್ಪ ಹೊಗಳಿದೆ ಅಂತ ತಿಳ್ಕೊ.
ನಿನ್ನನ್ನ ತುಂಬಾ ದೊಡ್ಡ ವ್ಯಕ್ತಿ ಅಂತ ಅನ್ಕೋಬೇಡ. ನಿನ್ನ ಈ ಪಾನಿಪುರಿಯ ಅಂಗಡಿ ಜಾಸ್ತಿ ದಿನದವರೆಗೂ ಇಲ್ಲಿರೋದಿಲ್ಲ. ಇಷ್ಟು ಹೇಳಿ ಮುಖ್ಯ ಕೋಪಗೊಂಡು ಅವನ್ ಜೊತೆಗಾರರೊಂದಿಗೆ ಅಲ್ಲಿಂದ ಹೊರಡ್ಬಿಡ್ತಾರೆ. ಅವನ್ ಹೋಗಿ ರಾಮ್ಲಾಲ್ನ ಊರಿನ ಮುಖ್ಯವಾದ ಸತ್ತು ಹತ್ರ ಹೋಗಿ ಮಾತಾಡ್ತಾನೆ. ಹೇಳಿ ಸತ್ತು ಅಣ್ಣ, ಏನ್ ಸಮಾಚಾರ ನಿಮ್ ಊರಿಂದು? ಅಯ್ಯೋ, ನನ್ನ ಊರಿನ ಬಗ್ಗೆ ನೀನ್ ಯಾಕೆ ತಿಳ್ಕೋಬೇಕು ಶಾನ್ಭೋಗ? ನಿನ್ನ ಹಳ್ಳಿ ತುಂಬಾ ಚೆನ್ನಾಗಿದೆ ಬಿಡು. ನಿನ್ನ ಊರಿನಲ್ಲಿ ಉನ್ನತಿ ಮೇಲೆ ಉನ್ನತಿ. ನನ್ನೂರಿನ ಜನಗಳಿಗೆ 2 ಹೊತ್ತಿನ ಊಟನೂ ತುಂಬಾ ಕಷ್ಟ ಆಗಿ ಸಿಗುತ್ತೆ. ನಿಮ್ಮೂರಲ್ಲಿ ರಾಮ್ಲಾಲ್ನ ಪಾನಿಪುರಿ ತುಂಬಾ ಪ್ರಸಿದ್ಧಿಯಾಗಿದೆ. ತುಂಬಾ ದೂರದಿಂದ ಜನಗಳು ಬರೀ ಪಾನಿಪುರಿ ತಿನ್ನೋದಕ್ಕೆ ಅಂತಾನೆ ನಿಮ್ಮೂರಿಗೆ ಬರ್ತಾರೆ. ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋದೇನಿದೆ ಶಾನ್ಭೋಗ? ಆ ಪಾಪದವನ ಪಾನಿಪುರಿ ಅಂಗಡಿ ಚೆನ್ನಾಗೇ ನಡೆಯುತ್ತೆ. ಈ ಮಾತನ್ನೇ ನಿನಗೆ ಹೇಳಕ್ ಬಂದೆ ಸತ್ತು ಅಣ್ಣ. ನನ್ ಮಾತನ್ನ ಸ್ವಲ್ಪ ಕೇಳಿಸ್ಕೊ ನೀನು. ನಿನ್ನ ಊರಿನ ಹೆಸರು ನಿನ್ನಿಂದಾಗಲ್ಲ, ರಾಮ್ಲಾಲ್ ನಿಂದಾಗಿ ಪ್ರಸಿದ್ಧಿಯಾಗಿದೆ. ದೂರದಿಂದ ಜನಗಳು ಬರೀ ಅವನ ಪಾನಿಪುರಿ ತಿನ್ಬೇಕು ಅಂತಾನೆ ಇಲ್ಲಿಗೆ ಬರ್ತಾರೆ. ಹೀಗೆ ಆಯ್ತು ಅಂದ್ರೆ ಆ ದಿನ ದೂರ ಇಲ್ಲ, ಊರಿನ ಜನ ಎಲ್ಲ ಒಟ್ಟಾಗಿ ಸೇರಿ ರಾಮ್ಲಾಲ್ನೇ ಈ ಊರಿನ ಶಾನ್ಭೋಗನ್ ಮಾಡ್ಬೋದು. ರತ್ನಾಪುರ ಊರಿನ ಮುಖ್ಯನ ಮಾತುಗಳನ್ನು ಕೇಳಿ ಸತ್ತುಗೆ ತುಂಬಾನೇ ಆಶ್ಚರ್ಯವಾಗುತ್ತೆ. ನೀನ್ ಮಾತನ್ನ ಸರಿಯಾಗಿ ಹೇಳ್ತಿದ್ಯಾ ಶಾನ್ಭೋಗ. ಇದ್ರ ಬಗ್ಗೆ ನಾನು ಯಾವತ್ತೂ ಯೋಚನೆನೇ ಮಾಡಿರ್ಲಿಲ್ಲ. ನೀನಂತೂ ನನ್ನ ಟೆನ್ಷನ್ ಅಲ್ಲಿ ಬಿಟ್ಬಿಟ್ಟೆ. ಈಗ ನನಗೆ ಹೇಳು, ಇದ್ರ ಉಪಾಯ ಏನು ಅಂತ. ಈಗ ನಾನು ಏನ್ ಮಾಡ್ಬೇಕು? ನಮ್ಮ ಊರಿನ ಹೆಸರು ನನ್ನ ಹೆಸರಿನ ಜೊತೆ ಪ್ರಸಿದ್ಧ ಆಗ್ಬೇಕು ಅಂದ್ರೆ ನೇರವಾದ ವಿಚಾರ. ನಿನ್ನ ಊರಿನ ಹೆಸರು ಪಾನಿಪುರಿಯಿಂದಾಗಿ ಪ್ರಸಿದ್ಧವಾಗಿದೆ. ನೀನು ಸಿಟಿಯಿಂದ ಒಳ್ಳೆ ಪಾನಿಪುರಿ ಮಾಡೋರನ್ನ ಕರ್ಕೊಂಡು ಬಾ. ನಿಮ್ಮ ಊರಲ್ಲಿ ಒಂದು ದೊಡ್ಡ ರೆಸ್ಟೋರೆಂಟ್ನ ಓಪನ್ ಮಾಡು. ರೆಸ್ಟೋರೆಂಟ್ ಓಪನ್ ಆದ್ಮೇಲೆ ರಾಮ್ಲಾಲ್ನ ಪಾನಿಪುರಿನ ಯಾರು ತಿನ್ನಕ್ ಬರ್ತಾರೆ? ನಮ್ಮ ಶಾನ್ಭೋಗ್ರು ಸರಿಯಾಗಿ ಹೇಳ್ತಾ ಇದ್ದಾರೆ ಸಂತು ಅಣ್ಣ. ನೀವು ಅವ್ರ ಮಾತನ್ನ ಕೇಳೋದು ಒಳ್ಳೇದು ಅನ್ಸುತ್ತೆ. ನಮ್ಮ ಇಡೀ ಊರ್ನವರು ನಮ್ಮ ಶಾನ್ಭೋಗ್ರ ಮಾತನ್ನೇ ಕೇಳೋದು. ಹಾಗೆ ನಮ್ಮೂರಲ್ಲಿ ನಿಮ್ಮೂರಿಗಿಂತ ಜಾಸ್ತಿ ಉನ್ನತಿ ಇದೆ. ನೀವಿಬ್ರು ಸರಿಯಾದ ಮಾತನ್ನೇ ಹೇಳ್ತಾ ಇದ್ದೀರಾ. ನಾನ್ ನಾಳೆನೆ ಸಿಟಿಯಿಂದ ಒಳ್ಳೆ ಪಾನಿಪುರಿ ಮಾಡೋನ್ನ ಕರ್ಕೊಂಡು ಬರ್ತೀನಿ. ಹಾಗೆ ಇಲ್ಲಿ ನಮ್ಮೂರಲ್ಲಿ ರೆಸ್ಟೋರೆಂಟ್ ನ ನಿರ್ಮಾಣವನ್ನ ಮಾಡ್ತೀನಿ. ಹಾಗೆ ಆ ರೆಸ್ಟೋರೆಂಟ್ ಹೆಸರು ನನ್ನ ಹೆಸರಲ್ಲೇ ಇರುತ್ತೆ, ಸತ್ತು ರೆಸ್ಟೋರೆಂಟ್. ಸತ್ತುನ ಮಾತುಗಳನ್ನು ಕೇಳಿ ರತ್ನಾಪುರ ಊರಿನ ಮುಖ್ಯ ನಕ್ಕೊಂಡು ಅಲ್ಲಿಂದ ಹೋಗ್ತಾರೆ. ಮುಖ್ಯ ತನ್ನ ಜೊತೆಗಾರ ಕಾಲಿಯ ಜೊತೆಗೆ ಹೀಗೆ ಹೇಳ್ತಾರೆ. ಇದನ್ನ ರಾಜನೀತಿ ಅಂತ ಹೇಳ್ತಾರೆ ಕಾಲಿಯ. ಈಗ ನೋಡ್ ನೀನು, ಈ ರಾಮ್ಲಾಲ್ ಇವತ್ತಿಂದ ಸತ್ತು ಶಾನ್ಭೋಗ್ರ ವಿರುದ್ಧ ನಿಂತ್ಕೊಳಕ್ ಆಗೋದಿಲ್ಲ. ಸ್ವಲ್ಪ ದಿನದಲ್ಲೇ ಈ ರಾಮ್ಲಾಲ್ನ ಹೆಸರು ಮುಗಿದೋಗುತ್ತೆ. ನಿಮ್ದು ತಲೆ ಅಂದ್ರೆ ತಲೆ ಶಾನ್ಭೋಗ್ರೆ. ಸ್ವಲ್ಪ ದಿನದ ಒಳಗಡೆನೆ ಸತ್ತು ಮುಖ್ಯ ಅವರು ಊರಿನಲ್ಲಿ ಒಂದು ತುಂಬಾ ಒಳ್ಳೆ ರೆಸ್ಟೋರೆಂಟ್ ನ ಸ್ಥಾಪಿಸ್ತಾರೆ ಮತ್ತು ಸಿಟಿಯಿಂದ ಒಂದು ತುಂಬಾ ಚೆನ್ನಾಗಿ ಪಾನಿಪುರಿ ಮಾಡೋನನ್ನು ಕರ್ಕೊಂಡು ಬರ್ತಾರೆ. ಸ್ವಲ್ಪ ದಿನದಲ್ಲೇ ಊರಿನ ಎಲ್ಲಾ ಜನರು ಆ ರೆಸ್ಟೋರೆಂಟ್ಗೆ ಹೋಗಿ ಪಾನಿಪುರಿ ತಿನ್ನಕ್ಕೆ ಶುರು ಮಾಡ್ತಾರೆ. ಈಗ ರಾಮ್ಲಾಲ್ ಅಂಗಡಿಗೆ ಯಾರು ಬರಲ್ಲ. ಪಾಪ ರಾಮ್ಲಾಲ್ ಡೈಲಿ ಪಾನಿಪುರಿ ಅಂಗಡಿಯಲ್ಲಿ ಪಾನಿಪುರಿಗಳನ್ನ ಹಾಕಿ ದಿನ ಇಡೀ ಬಿಸಿಲಿನಲ್ಲಿ ಒಬ್ನೇ ನಿಂತ್ಕೊಂಡು ಮತ್ತು ಸಂಜೆ ಒಳಗಡೆ ಅವನ್ ಪಾನಿಪುರಿ ಹಾಳಾಗ್ತಿತ್ತು. ಸ್ವಲ್ಪ ದಿನಗಳ ನಂತರ ನಿರ್ಮಲಾ ರಾಮ್ಲಾಲ್ ಹತ್ರ ಹೇಳ್ತಾಳೆ, ನೀವ್ ನಿಮ್ ಅಂಗಡಿನ ಬೇರೆ ಊರಲ್ಲಿ ಹಾಕ್ಬೇಕು. ನಿಮ್ ಪಾನಿಪುರಿ ತಿನ್ನಕ್ಕೆ ಯಾರು ಬರಲ್ಲ. ನಾವು ಬೀದಿಗೆ ಬಂದ್ಬಿಟ್ವಿ. ನೀನ್ ಸರಿಯಾಗಿ ಹೇಳ್ತಾ ಇದೀಯಾ. ನಾವು ನಮ್ಮ ಪಾನಿಪುರಿಯನ್ನ ದಿನ ಸಂಜೆ ಎಸಿಬೇಕಾಗಿದೆ. ಆಗ್ಲೇ ರಾಮ್ಲಾಲ್ನ ಬಾಗ್ಲು ಯಾರೋ ತಟ್ಟಕ್ ಶುರು ಮಾಡಿದ್ರು. ರಾಮ್ಲಾಲ್ ಬಾಗ್ಲನ್ನು ತೆಗ್ದ. ಅವನ್ ನೋಡ್ತಾನೆ, ಹೊರಗಡೆ ಒಂದು ಮುದ್ಕ ನಿಂತಿರ್ತಾನೆ. ನನಗೇನಾದ್ರೂ ತಿನ್ನಕ್ ಕೊಡಿ. 3 ದಿನದಿಂದ ಏನು ತಿಂದಿಲ್ಲ. ನನ್ನ ಮನೆಯಲ್ಲಿ 2 ದಿನದಿಂದ ಅಡ್ಗೆ ಮಾಡಿಲ್ಲ. ದಿನದಿಂದ ದಿನಕ್ಕೆ ನನಗೆ ಲಾಸ್ ಆಗ್ತಾನೆ ಇದೆ. ನನ್ನ ಹತ್ರ ಸ್ವಲ್ಪ ಪಾನಿಪುರಿ ಇದೆ, ಇನ್ನದು ಕೆಟ್ಟು ಹೋಗಿಲ್ಲ ಅಂತ ಅನ್ಸುತ್ತೆ. ಕೊಡು, ನನ್ಗದನ್ನೇ ತಿನ್ಸು. ರಾಮ್ಲಾಲ್ ಪಾನಿಪುರಿಯನ್ನು ಆ ಮುದ್ಕನ್ಗೆ ಕೊಟ್ಬಿಡ್ತಾನೆ. ನೋಡ್ತಾ ನೋಡ್ತಾ ಆ ಮುದ್ಕ ರಾಮ್ಲಾಲ್ನ ಎಲ್ಲ ಪಾನಿಪುರಿಯನ್ನು ತಿನ್ಬಿಡ್ತಾನೆ ಮತ್ತು ಒಂದು ಚೀಲವನ್ನು ರಾಮ್ಲಾಲ್ ಕೈಗೆ ಕೊಟ್ಬಿಡ್ತಾನೆ. ಇದೇನಿದು? ಇದು ಬಾಲು ಅಂತ ನಿನ್ನ ಹಣೆ ಬರನ ಬದಲಾಯಿಸುತ್ತೆ. ಬಾಲು ನನ್ನ ಹಣೆ ಬರನ್ ಹೇಗ್ ಬದಲಾಯಿಸುತ್ತೆ? ಇದು ಜಾದುವಿನ ಬಾಲು. ನೀನ್ ನಾಳೆಯಿಂದ ತಂದೂರಿಯಾಗಿ ಪಾನಿಪುರಿ ಮಾಡ್ಬೋದು. ಆದ್ರೆ ಅದ್ ಹೇಗ್ ಸಾಧ್ಯ? 1 ನಿಮಿಷ ನಿನ್ ಕಿವಿಯನ್ನ ಇಲ್ಲಿ ತಗೊಂಬ. ಆ ಮುದ್ಕ ರಾಮ್ಲಾಲ್ ಕಿವಿಗೆ ಏನನ್ನೋ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾನೆ. ಮರುದಿನ ರಾಮ್ಲಾಲ್ ಆ ಮುದ್ಕ ಹೇಳಿರ್ತಾನೆ ಊರಿನ ಮಧ್ಯೆ ಅವನ ಅಂಗಡಿಯನ್ನು ಹಾಕ್ಬಿಟ್ಟು ನಿಂತ್ಕೋತಾನೆ ಮತ್ತು ತಂದೂರ್ನ ಬಿಸಿ ಮಾಡಿ ಚಿಕ್ಕ ಚಿಕ್ಕ ಪೂರಿಗಳನ್ನ ಮಾಡಕ್ ಶುರು ಮಾಡ್ತಾನೆ. ಆ ಪೂರಿಗಳನ್ನ ಬಿಸಿ ಮಾಡಕ್ಕೆ ಅವನು ಆ ಚೀಲದಲ್ಲಿ ಇರೋದನ್ನು ತಂದೂರ್ ಒಳಗಡೆ ಹಾಕ್ದಾಗ ನೋಡ್ತಾ ನೋಡ್ತಾ
ತುಂಬಾ ಪೂರಿಗಳು ರೆಡಿಯಾಗಿ ಹೊರಗಡೆ ಬರಕ್ ಶುರು ಆಯ್ತು. ಅದರ ಸ್ಮೆಲ್ಲಿಂದ ಇಡೀ ಊರು ರಾಮ್ಲಾಲ್ ಅಂಗಡಿ ಮುಂದೆ ಬಂದು ನಿಂತಿತ್ತು. ಪಾನಿಪುರಿಲಿ ಒಳ್ಳೆ ವಾಸನೆ ಬರ್ತಿದೆ ರಾಮ್ಲಾಲ್ ಅಣ್ಣ, ಬೇಗ ನನ್ಗೆ ಒಂದ್ ಪಾನಿಪುರಿನ ಕೊಟ್ಬಿಡು. ನೋಡ್ತಾ ನೋಡ್ತಾ ಸಂಜೆ ಒಳಗಡೆ ರಾಮ್ಲಾಲ್ನ ಎಲ್ಲಾ ಪಾನಿಪುರಿಗಳು ಖಾಲಿ ಆಯ್ತು. ಆ ದಿನದ ನಂತರ ಪ್ರತಿದಿನ ಹೀಗೇನೆ ಆಗಕ್ ಶುರು ಆಯ್ತು. ರಾಮ್ಲಾಲ್ ತಂದೂರಿಯಲ್ಲಿ ಪೂರಿಗಳನ್ನ ಮಾರ್ತಾ ಇದ್ದ. ಆದ್ರೆ ಹೇಗೇನೆ ಆ ಪಾನಿಪುರಿಯನ್ನು ಬಿಸಿ ಮಾಡಲು ಆ ಮಾಯದ ಪುಡಿಯನ್ನು ಹಾಕ್ದಾಗ ಇಡೀ ಊರು ಅಲ್ಲೇ ಸೇರ್ತಾ ಇತ್ತು. ಊರಿನಲ್ಲಿ ಆ ಮುಖ್ಯನ್ ರೆಸ್ಟೋರೆಂಟ್ ಅಲ್ಲಿ ಯಾರು ಬರ್ತಾ ಇರ್ಲಿಲ್ಲ. ಸ್ವಲ್ಪ ದಿನದ ನಂತರ ಸತ್ತು ರತ್ನಪುರ್ ಊರಿನ ಮುಖ್ಯವನ್ನು ಕರೆದು, ನನಗೆ ಗೊತ್ತಾಗ್ತಾ ಇಲ್ಲ ರಾಮ್ಲಾಲ್ ಯಾವ ಮಸಾಲೆಯಿಂದ ಪಾನಿಪುರಿ ಮಾಡ್ತಾ ಇದ್ದಾನೆ ಅಂತ. ನನ್ ರೆಸ್ಟೋರೆಂಟ್ಗೆ ಬೀಗ ಹಾಕಾಯ್ತು. ನೀವು ಹೇಳದ್ಮೇಲೆ ನಾನು ತುಂಬಾ ದಿನದಿಂದ ಅವ್ರ ಮೇಲೆ, ಅವ್ರ ಮನೆ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ನನಗೆ ಎಷ್ಟು ಗೊತ್ತು ಅಂದ್ರೆ ಅವ್ನು ಯೂಸ್ ಮಾಡ್ತಿರೋ ಮಸಾಲೆ ಒಂದು ಜಾದುವಿನ ಮಸಾಲೆ. ಅವನತ್ರ ಜಾದುವಿನ ಬಾಲು ಇದೆ. ಯಾವಾಗ ಅವನ ಆ ಬಾಲುನ ಮಸಾಲೆಗೆ ಹಾಕ್ತಾನೆ, ಪೂರ್ತಿ ಹಳ್ಳಿ ಪಾನಿಪುರಿಯ ವಾಸನೆಯಿಂದ ತುಂಬಿರುತ್ತೆ. ಸರಿ ಹೋಗು, ಆ ಬಾಲುನ ನನಗ್ ತಂದ್ಕೊಡು, ನೀವ್ ಹೇಗೆ ಹೇಳ್ತಿರೋ ಹಾಗೆ. ಅದೇ ರಾತ್ರಿ ಭೀಮಾ ಮತ್ತು ಕಾಲ್ಯ ಆ ಮಾಯದ ಪುಡಿಯನ್ನು ಕದಿಯಕ್ಕೆ ಬಂದ್ಬಿಡ್ತಾರೆ. ಸತ್ತು ಕೂಡ ಅದೇ ತರ ಪಾನಿಪುರಿಯನ್ನು ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವನು ಹೇಗೇನೆ ಆ ಪುಡಿಯನ್ನ ತಂದೂರು ಒಳಗಡೆ ಹಾಕಿದಾಗ ಅದೇ ಸಮಯದಲ್ಲಿ ತಂದೂರು ಹೊಡೆದೋಗುತ್ತೆ. ಮತ್ತೆ ಅಲ್ಲಿರೋ ಕೆಲ್ಸದವ್ರಿಗೆ ಏಟಾಗುತ್ತೆ. ಆಗ್ಲೇ ಒಂದು ಪ್ರಕಾಶದಿಂದ ಒಂದು ಮುದ್ಕ ಸತ್ತು ಮುಂದೆ ಬಂದು ಹೀಗೆ ಹೇಳ್ತಾನೆ, ಏನಂದ್ರೆ, ನಾನೊಬ್ಬ ಜಾದುಗಾರ. ನಾನೇ ಈ ಬಾಲುನ ರಾಮ್ಲಾಲ್ಗೆ ಕೊಟ್ಟಿದ್ದು. ನಿನಗೆ ಈ ವಿಷಯ ಗೊತ್ತಿಲ್ಲ ಶಾನ್ಭೋಗ. ಈ ಬಾಲು ಸ್ವತಃ ಯಾರ್ ಬೇಕೋ ಅವ್ರ ಹತ್ರನೇ ಹೋಗೋದು. ಈ ಬಾಲು ರಾಮ್ಲಾಲ್ನ ಆಯ್ಕೆ ಮಾಡ್ಕೊಂಡಿತ್ತು, ನಿನ್ನಲ್ಲ. ನಿನಗೊಂದು ರಹಸ್ಯವಾದ ವಿಷಯ ಹೇಳ. ಈ ಬಾಲು ತನ್ನ ಮಾಲೀಕನ ರಕ್ಷಣೆಯನ್ನು ಕೂಡ ಮಾಡುತ್ತೆ. ಒಂದ್ ವಿಷಯ ತಿಳ್ಕೊ, ಇನ್ಯಾವತ್ತು ರಾಮ್ಲಾಲ್ ವಿಷಯವಾಗಿ ಅವನ ಮೇಲೆ ಯಾವುದೇ ರೀತಿ ಅಧಿಕಾರ ಚಲಾಯಿಸೋದಕ್ಕೆ ಹೋಗ್ಬೇಡ ನೀನು. ಗೊತ್ತಾಯ್ತಾ ನಿನ್ಗೆ? ಅವನ ದಯಾಳತೆಯಿಂದ ಪ್ರಸನ್ನನಾಗಿ ನಾನು ಅವನಿಗೆ ಈ ಜಾದುವಿನ ಬಾಲನ್ನ ಕೊಟ್ಟಿದ್ದೆ. ಅದಕ್ಕೆ ಅವನು ಪ್ರೀತಿಯಿಂದ ಫ್ರೀ ಆಗಿ ನನಗೆ ಪಾನಿಪುರಿನ ತಿನ್ಸಿದ್ದ. ಈಗ ಅವನ್ನ ಉಳಿಸೋದು ನನ್ನ ಕರ್ತವ್ಯವಾಗಿದೆ. ಅಷ್ಟು ಹೇಳಿ ಆ ಮುದುಕ ಅಲ್ಲಿಂದ ಮಾಯವಾಗ್ತಾನೆ ಮತ್ತು ಸತ್ತುಗೆ ಬೇಜಾರಾಗುತ್ತೆ. ಆ ದಿನದ ನಂತರ ಸತ್ತು ಸೋಲ್ನ ಒಪ್ಕೋತಾನೆ. ಈಗ ರಾಮ್ಲಾಲ್ನ ಮಾಯದ ತಂದೂರಿ ಪಾನಿಪುರಿ ಬರೀ ಊರಿನಲ್ಲ, ಸಿಟಿಯಲ್ಲಿ ಕೂಡ ಫೇಮಸ್ ಆಗಿತ್ತು.